ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂಬರುವ ಒಂದು FDA ಹಾಗೂ SDA ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದ ಪ್ರಮುಖ 20 ಶಬ್ದಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. 5 ನಿಮಿಷ ನೀವು ಟೈಮನ್ನು ಸ್ಪೆಂಡ್ ಮಾಡಿದ್ರೆ 2 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಸಿಗುತ್ತೆ. ಹಳೆಯ ಒಂದು FDA ಹಾಗೂ SDA ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನಿಸಿದರೆ ಬೇರೆ ಭಾಷೆಯಿಂದ ಬಂದಂತಹ, ಅಂದರೆ ಸಂಸ್ಕೃತದಿಂದ ಬಂದಂತಹ ಅಥವಾ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಅಥವಾ ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ನಾವು ತಗೊಂಡಂತಹ ಒಂದು ಶಬ್ದಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದ ಪ್ರಮುಖ 20 ಶಬ್ದಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಸೊ ಈ ಒಂದು 20 ಶಬ್ದಗಳಲ್ಲದೆ ಬೇರೆ ಯಾವುದಾದ್ರೂ ಇಂಪಾರ್ಟೆಂಟ್ ಆದಂತಹ ಶಬ್ದಗಳು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟನ್ನು ಮಾಡ್ಬೋದು ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ KS, PSI, FDA, SDA, PDO, RTO ಯಾವುದೇ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯಾರಾದರೂ ಫ್ರೆಷರ್ಸ್ ಇದ್ದು ಮಾರ್ಗದರ್ಶನ ಬೇಕಾಗಿದ್ದರೆ ಮತ್ತು PDF ನೋಟ್ಸ್ ಬೇಕಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ನಂಬರ್ 7795014409 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೋಟ್ಸ್ ಆಸ್ ವೆಲ್ ಆಸ್ ಗೈಡೆನ್ಸ್ ಅವೈಲೇಬಲ್ ಇರುತ್ತೆ. ಸೊ ಇಂಡಿವಿಜುವಲ್ ಗೈಡೆನ್ಸ್ ಇರುತ್ತೆ. ಗೈಡೆನ್ಸ್ ಅಂದರೆ ಟೈಮ್ ಟೇಬಲ್, ರಿವಿಷನ್ ಟೈಮ್ ಟೇಬಲ್, ಹಾಗೆ ಸೆಲೆಕ್ಟೆಡ್ ಚಾಪ್ಟರ್ಸನ್ನು ಯಾವ ರೀತಿ ಕವರ್ ಮಾಡಬೇಕು ಎಲ್ಲವನ್ನ ಕೂಡ ಡಿಟೇಲ್ ಆಗಿ ಡೆಪ್ತ್ ಆಗಿ ನಿಮಗೆ ತಿಳಿಸಿಕೊಡ್ತೀವಿ. ಹಾಗೆ ಈ ಒಂದು ಕೋರ್ಸ್ ಪೇಡ್ ಆಗಿರುತ್ತೆ, ಫ್ರೀ ಇರಲ್ಲ, ರೀಸನೇಬಲ್ ಅಮೌಂಟಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಕ್ಲಾಸನ್ನು ನೋಡೋಣ. ಮೊದಲನೇ ಶಬ್ದ ಯಾವುದು ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ನಾವು ತಗೊಂಡಿದ್ದೀವಿ ಅಂತಂದರೆ ಅಲಮಾರು. ಅಲಮಾರು ಅಂತಂದರೆ ನಾವೇನು ಟೆಜೋರಿ ಅಂತ ಏನಂತೀವಲ್ವ, ಅಲಮಾರಿ, ಬೀರು ಅಂತ ಕೂಡ ಕರೀತಾರೆ, ಅಲಮಾರಿ ಅಥವಾ ಕಬೋರ್ಡ್ ಅಂತ ಕೂಡ ಕರೀತಾರೆ, ಅಲಮಾರು. ಹಾಗೆ ಸಾಬೂನು, ಸೋಪ್ ಅಂತ ಏನು ಕರಿತೀವಲ್ಲ, ಅದು ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಎರಡನೇ ಶಬ್ದ ಆಗಿರುತ್ತೆ. ಹಾಗೆ ಮೂರನೇದಾಗಿ ಪಾದ್ರಿ. ಪಾದ್ರಿ ಅಂತ ಯಾರಿಗೆ ಕರಿತೀವಿ? ಚರ್ಚ್ಗೆ ಫಾದರ್ ಅಥವಾ ಪಾದ್ರಿ ಅಂತ ಏನು ಕರಿತೀವಲ್ವಾ, ಅದು ಕೂಡ ಪೋರ್ಚುಗೀಸ್ ಶಬ್ದ ಆಗಿರುತ್ತೆ. ಮೇಜು. ಮೇಜು ಅಂದರೆ ಟೇಬಲ್. ಟೇಬಲ್ಗೆ ನಾವು ಮೇಜ್ ಅಂತ ಕರಿತೀವಿ. ಹಾಗೆ ಬೊಂಬು. ಬೊಂಬು ಅಂತಂದರೆ ಒಂದು ಏನು ಒಂದು ಶಾಮಿಯನ್ನು ಹಾಕೋಕ್ಕೆ ಯೂಸ್ ಮಾಡ್ತಾರೆ ಅಥವಾ ಒಂದು ಕಟ್ಟಿಗೆ ಇರುತ್ತಲ್ವ, ಬೊಂಬು ಅಂದರೆ ಒಳಗಡೆ ಟೊಳ್ಳಾಗಿರುತ್ತೆ, ಅದಕ್ಕೆ ಬೊಂಬು ಅಂತೀವಿ. ಹಾಗೆ ಬಿಸ್ಕತ್. ಬಿಸ್ಕೆಟ್ಗೆ ಬಿಸ್ಕತ್. ಬಿಸ್ಕತ್ ಎನ್ನುವುದು ಕೂಡ ಪೋರ್ಚುಗೀಸ್ ಶಬ್ದ. ಹಾಗೆ ಬಟಾಟಿ. ಬಟಾಟಿ ಪೊಟ್ಯಾಟೊ ಅಲ್ವಾ, ಬಟಾಟಿ. ಆಮೇಲೆ ಕುರ್ಚಿ, ಇದು ಕೂಡ ಪೋರ್ಚುಗೀಸ್ ಶಬ್ದ. ಸೊ ನೋಡೋದಕ್ಕೆ ತುಂಬ ಸರಳ ಅನ್ನಿಸ್ಬೋದು, ಬಟ್ ಕನ್ಫ್ಯೂಸ್ ಆಗುತ್ತೆ ಆಪ್ಷನ್ಸಲ್ಲಿ ಕೊಟ್ಟಾಗ. ಕೆಳಗೆ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಯಾವುದು ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಕನ್ನಡಕ್ಕೆ ಬಂದಂಥ ಶಬ್ದ ಅಂತ ಕೊಟ್ಬಿಡ್ತಾರೆ. ಆವಾಗ ಬಿಸ್ಕತ್ ಅಂತ ಕೊಡ್ತಾರೆ, ಅಥವಾ ಈ ರೀತಿ ಆಪ್ಷನ್ ಕೊಟ್ಟಾಗ ಸಾಬೂನು ಅಂದ ತಕ್ಷಣ ನಾವು ಇದು ಅರೇಬಿಕ್ ಶಬ್ದ, ಹಿಂದೂ ಅರೇಬಿಕ್ ಶಬ್ದ ಅಂತ ಅನ್ಕೋಬೋದು. ಸೊ ಈ ರೀತಿ ಕನ್ಫ್ಯೂಸ್ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಆದಷ್ಟು 2-3 ಸಲ ವಿಡಿಯೋನ ನೋಡೋದ್ರಿಂದ ನಿಮಗೆ ರಿವಿಷನ್ ಕೂಡ ಆಗುತ್ತೆ. ತುಂಬ ಜನ ಪ್ರಶ್ನೆ ಕೇಳ್ತಾರೆ, ಯಾವ ರೀತಿ ನೀವು ನೆನಪಿಟ್ಕೋಬೇಕು ಅಂತಂದರೆ ಓನ್ಲಿ ಸೊಲ್ಯೂಷನ್ ಇಸ್ ರಿವಿಷನ್. ನೀವು ಎಷ್ಟು ಬಾರಿ ರಿವಿಷನ್ ಮಾಡ್ತೀರಾ ಅಷ್ಟು ನಿಮಗೆ ನೆನಪಿರುತ್ತೆ. ಹಾಗೆ ಕಾಡ್ತೂಸ್. ಕಾಡ್ತೂಸ್ ಅನ್ನೋದು ಕೂಡ ಪೋರ್ಚುಗೀಸ್ ಶಬ್ದ. ಹಾಗೆ ಪಪ್ಪಾಯ. ಪಪ್ಪಾಯಿ. ಪಪ್ಪಾಯಿ ಅನ್ನೋದು ಕೂಡ ಪೋರ್ಚುಗೀಸ್ ಶಬ್ದ. ಹಾಗೆ ಲಿಲಾವ್. ಲಿಲಾವ್ ಅನ್ನೋದು ಕೂಡ ಪೋರ್ಚುಗೀಸ್ ಶಬ್ದ. ಇಂಥ ಶಬ್ದಗಳು ಸಾಮಾನ್ಯವಾಗಿ ಕೊಡ್ತಾರೆ ಅವರು. ಲಿಲಾವ್. ಪಪ್ಪಾಯಿ ಅನ್ನೋದು ಫೆಮಿಲಿಯರ್ ಇರುತ್ತೆ, ನಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಪಪ್ಪಾಯ ಅಂತಂದರೆ ಏನು. ಅದೇ ರೀತಿ ಒಂದು ಫೆಮಿಲಿಯರ್ ಇಲ್ಲದೇ ಇರುವಂತಹ ಶಬ್ದಗಳು ಲಿಲಾವ್ ಆಗಿರ್ಬೋದು, ಕಾಡತೂಸ್ ಆಗಿರ್ಬೋದು, ಇಂಥ ಶಬ್ದಗಳನ್ನು ಆಪ್ಷನ್ಸಲ್ಲಿ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ. ಸೊ ಇದನ್ನು ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಕಾಡತೂಸ್, ಲಿಲಾವ್. ಹಾಗೆ ಪಗಾರ. ಪಗಾರ ಅಂದರೆ ಪೇಮೆಂಟ್ ಅಲ್ವಾ, ಪೇಮೆಂಟ್ ನಾವು ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಯೂಸ್ ಮಾಡ್ತೀವಿ. ಸ್ಯಾಲ್ರಿ ಆಯಿತಾ ಅಂತ ಕೆಲವರು ಕಾಮನಾಗಿ ಕೇಳ್ತಾರೆ, ಬಟ್ ಯೂಶ್ವಲಿ ಪಗಾರ ಆಯ್ತೇನಪ್ಪ ಅಂತ ಎಲ್ಲಿ ಯೂಸ್ ಮಾಡ್ತಾರೆ? ಉತ್ತರ ಕರ್ನಾಟಕ ಭಾಗದಲ್ಲಿ ಯೂಸ್ ಮಾಡ್ತಾರೆ ಪಗಾರ. ಪಗಾರ ಅನ್ನೋದು ಕೂಡ ಅದು ಪೋರ್ಚುಗೀಸ್ದಿಂದ ಕನ್ನಡಕ್ಕೆ ಬಂದಂಥ ಶಬ್ದ ಆಗಿರುತ್ತೆ. ಸೊ ಇಸ್ತ್ರಿ. ಇಸ್ತ್ರಿ ಕೂಡ ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಂಥ ಶಬ್ದ. ಯಾಕೆ ಈ ಒಂದು ಪೋರ್ಚುಗೀಸ್ ಭಾಷೆಯ ಶಬ್ದಗಳು ಕನ್ನಡದಲ್ಲಿ ಬಂದು ಅಂತಂದರೆ, ಯಾಕಂತಂದರೆ ಬೇರೆ ಬೇರೆ ಐರೋಪ್ಯನ್ ಒಂದು ರಾಜ್ಯಗಳು ಅಥವಾ ಯುರೋಪಿಯನ್ನರು ನಮ್ಮ ದೇಶವನ್ನು ಆಳಿದ್ರು. ಅವರು ಆಳಿದಾಗ ಅವರ ಒಂದು ಬಾಯಿಯಿಂದ ಬಂದಂತಹ ಕೆಲವೊಂದು ಶಬ್ದಗಳು ರೂಢಿಯಲ್ಲಿ ಬಂದುಬಿಟ್ಟಿದೆ. ಆ ಕಾರಣಕ್ಕಾಗಿ ಪೋರ್ಚುಗೀಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅರೇಬಿಕ್ ಶಬ್ದಗಳು ಕೂಡ ನಾವು ಬಳಸ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ಅವರು ನಮ್ಮ ದೇಶವನ್ನು ಆಳಿದ್ರು, ಇಲ್ಲಿ ಬಂದಿದ್ದರು, ಇಲ್ಲಿ ಅವರು ಒಂದು ಒಡನಾಟವನ್ನು ಹೊಂದಿದ್ರು. ಆ ಎಲ್ಲ ಕಾರಣಗಳಿಂದ ಏನಾಗಿತ್ತು, ಅವರ ಒಂದು ಭಾಷೆಯ ಶಬ್ದಗಳು ನಮ್ಮ ಒಂದು ಭಾಷೆಯ ಜೊತೆಗೆ ಒಂದು ಬೆರೆತುಕೊಂಡಿವೆ. ಮುಂದಿನ ಶಬ್ದ ತಂಬಾಕು. ಟೊಬ್ಯಾಕೊ. ಹೌದಲ್ವಾ, ತಂಬಾಕು, ಟೊಬ್ಯಾಕೊ. ಹಾಸ್ಪಿಟಲ್. ಹಾಸ್ಪಿಟಲ್ ಅಂದ ತಕ್ಷಣ ಎಲ್ಲರೂ ಇಂಗ್ಲೀಷ್ ಶಬ್ದ ಅನ್ಕೋತೀವಿ. ಹಾಸ್ಪಿಟಲ್ ಎನ್ನುವುದು ಕೂಡ ಪೋರ್ಚುಗೀಸಿಂದ ಕನ್ನಡಕ್ಕೆ ಬಂದಂಥ ಶಬ್ದ ಆಗಿರುತ್ತೆ, ಹಾಸ್ಪಿಟಲ್. ಕಂದೀಲು. ಕಂದೀಲು ಅಂತಂದರೆ ಚಿಮಣಿ ಅಂತ ಏನು ಕರಿತೀವಲ್ವ, ಕಂದೀಲು. ಕಂದೀಲು ಅನ್ನೋದು ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಶಬ್ದ. ಮೇಸ್ತ್ರಿ. ಮೇಸ್ತ್ರಿ ಅನ್ನೋದು ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಶಬ್ದ. ಕಟ್ಟಡ ಕಟ್ಟೋವನಿಗೆ ಮೇಸ್ತ್ರಿ ಅಂತೀವಲ್ವಾ, ಮೇಸ್ತ್ರಿ. ಇಸ್ತ್ರಿ. ಇಸ್ತ್ರಿ ಕೂಡ ಪೋರ್ಚುಗೀಸ್ ಭಾಷೆಯ ಒಂದು ಶಬ್ದ, ಮೇಸ್ತ್ರಿ, ಇಸ್ತ್ರಿ.
ಪೆನ್ನು ಕೂಡ ಪೋರ್ಚುಗೀಸ್, ಕನ್ಫ್ಯೂಸ್ ಆಗಬೇಡಿ, ಇಂಗ್ಲೀಷ್ ಅಂತ ಅನ್ಕೋತೀವಿ, ಇಂಗ್ಲೀಷ್ ಅಲ್ಲ, ಪೆನ್ನು ಅನ್ನೋದು ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಶಬ್ದ. ಹಾಗೆ ರಸೀದಿ ಅಥವಾ ರಿಸಿಪ್ಟ್ ಅಂತ ಏನು ಕರಿತೀವಲ್ವಾ, ಏನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ರಿಸಿಪ್ಟ್ ಕೊಡ್ತಾರೆ, ಆ ರಿಸಿಪ್ಟ್ಗೆ ರಸೀದಿ ಅಂತೀವಿ. ರಸೀದಿ ಅನ್ನೋದು ಕೂಡ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಶಬ್ದ ಆಗಿರುತ್ತೆ. ಈ ಶಬ್ದಗಳು ಪ್ರಮುಖವಾಗಿ ಪೋರ್ಚುಗೀಸ್ನಿಂದ ಕನ್ನಡಕ್ಕೆ ಬಂದಂಥ ಶಬ್ದಗಳಾಗಿದ್ದು, ಈ ಒಂದು ಶಬ್ದಗಳ ಮೇಲೆ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತಂದರೆ, ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಶಬ್ದ ಅಂತ ಕೂಡ ಕೇಳ್ಬೋದು, ಯಾವುದು ಅಲ್ಲ ಅಂತ ಕೂಡ ಪ್ರಶ್ನೆ ಕೇಳ್ಬೋದು. ಸೊ 2-3 ಸಲ ನೋಡಿ ರಿವಿಷನ್ ಮಾಡಿದ್ರೆ ಅರ್ಥ ಆಗುತ್ತೆ. ಈ ಶಬ್ದಗಳಲ್ಲದೆ ಬೇರೆ ಯಾವುದಾದ್ರೂ ಇಂಪಾರ್ಟೆಂಟ್ ಆದಂತಹ ಶಬ್ದಗಳು ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ, ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿನ್ನೆ ಇವತ್ತು ಅಂದರೆ ದಿನಾಂಕ 3/1/2021 ನಡೆದಂತಹ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ನಲ್ಲಿ ನಾವು ಮಾಡಿದಂತಹ ಗೆಸ್ ಮಾಡಿದಂತಹ ಎಸ್ಸೇಸಲ್ಲಿ 2 ಎಸ್ಸೇ ಬಂದಿದೆ. ಸೊ ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನೀವು ಗೆಸ್ ಮಾಡುವಂಥ ಎಸ್ಸೆಯಲ್ಲಿ ಬಂದಿತ್ತು ಅಂತ. ಸೊ ಒಂದು ಬಂದಿದ್ದ ಎಸ್ಸೆ ಅಂದರೆ ಜಾಗತಿಕ ತಾಪಮಾನ ಒಂದು ಎಸ್ಸೆ ಬಂದಿತ್ತು. ಅದರ ಜೊತೆಗೆ ಕೊರೋನಾ ಹಾಗೂ ಭಾರತದ ಆರ್ಥಿಕತೆ, ನಾವೇನು ಹೇಳಿದ್ವಿ, ಕೊರೋನಾ ಹಾಗೂ ಜಾಗತಿಕ ಆರ್ಥಿಕತೆ ಅಂತ ಹೇಳಿದ್ವಿ. ಅದರ ಕೊರೋನಾ ಮತ್ತು ಭಾರತದ ಆರ್ಥಿಕತೆ ಅಂತ ಒಂದು ಎಸ್ಸೆ ಬಂದಿತ್ತು. ತುಂಬ ಖುಷಿ ಆಗ್ತಾ ಇದೆ, ಒಂದು ಗೆಸ್ ಮಾಡಿದ್ದಕ್ಕೆ ಒಂದು ಎಸ್ಸೆ ಬಂದಿದೆ. ಸೊ ಯಾರ್ಯಾರು ಪ್ರಿಪೇರ್ ಆಗಿದ್ದಾರೆ ತುಂಬ ಚೆನ್ನಾಗಿ ಅಟೆಂಪ್ಟ್ ಕೂಡ ಮಾಡಿದ್ದಾರೆ. ಸೊ ಹಾಗೆ ಮತ್ತೆ ಇದೇ ರೀತಿಯಾದಂಥ ವಿಡಿಯೋಸ್ಗಳು ಮಾಡ್ತಾ ಇರ್ತೀವಿ. ನೀವು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ. ಮತ್ತು ಏನಾದರೂ ನಿಮ್ಮ ಡೌಟ್ಸ್ಗಳಿದ್ದರೆ ಅಥವಾ ನಿಮ್ಮ ಒಂದು ಫೀಡ್ಬ್ಯಾಕ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.